ಕುರುವನ್ನೇವ ಇಹ ಕರ್ಮಾಣಿ ಜಿಜೀವಿಷೇತ್. ಕರ್ತವ್ಯ ಮಾಡಿದರೆ ಮಾತ್ರ ಅವನಿಗೆ ಬದುಕಲಿಕ್ಕೆ ಅಧಿಕಾರ. ಭೀಮಸೇನ ಭಿಕ್ಷೆಯನ್ನು ಬೇಡಲಿಲ್ಲ, ದರೋಡೆಯನ್ನು ಮಾಡಿದ್ದಲ್ಲ. ಅಲ್ಲಿದ್ದ ಇಡೀ ಆ ನಗರಕ್ಕೆ ರಾಜನು ಕೂಡ ಕೈ ಚೆಲ್ಲಿಕೊಂಡು ಅಸಹಾಯಕನಾಗಿ ನಿಂತಾಗ ಪ್ರತಿದಿನ ನರಬಲಿ, ಬಕಾಸುರನ ಆಕ್ರಮಣ, ಅದರಿಂದ ಪ್ರಜೆಗಳೆಲ್ಲ ಒಂದು ದಿನವೂ ಸಂತೋಷದಿಂದ ಬದುಕಲು ಅವಕಾಶವಿಲ್ಲದ ದುರಂತ ಸನ್ನಿವೇಶದಲ್ಲಿ ರಾಜನು ಅಸಹಾಯಕನಾಗಿದ್ದ. ಅವನೇನು ಮಾಡಲಾರದೆ ಸುಮ್ಮನೆ ಇದ್ದ. ಇಂತಹ ಪರಿಸ್ಥಿತಿಯಲ್ಲಿ ಭೀಮಸೇನನು ಆ ಪ್ರಜಾಹಂತಕನಾದ ಬಕಾಸುರನನ್ನು ನಿಗ್ರಹ ಮಾಡಿ ಪ್ರಜೆಗಳೆಲ್ಲರೂ ಕೂಡ ನೆಮ್ಮದಿಯಿಂದ ಬದುಕಲಿಕ್ಕೆ ಬೇಕಾದ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾನೆ. ನಿಸ್ವಾರ್ಥ ಭಕ್ತಿಗೆ ಭೀಮಸೇನನು ಉದಾಹರಣೆ. ಪ್ರಹ್ಲಾದನಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಬೇಕಾದ್ದು ಕೇಳು, ನೀನು ಕೇಳಿದ್ದನ್ನು ಕೊಡುವೆನು ಎಂಬುದಾಗಿ ಭಗವಂತ ಮುಂದೆ ಬಂದ. ಬೇಕಾದ ಇಷ್ಟಾರ್ಥ ನೀನು ಅಪೇಕ್ಷಿಸಿದ್ದನ್ನು ನೀಡುವೆನು. ಪ್ರಹ್ಲಾದ ಕೈ ಮುಗಿತಾನೆ, ಇದೆಲ್ಲ ಬೇಡ ಎಂಬುದಾಗಿ ಭೌತಿಕ ಆಕರ್ಷಣೆಯನ್ನು ತೊರೆದು ನಿನ್ನ ಬಳಿಗೆ ಬಂದಿದ್ದೇನೆ. ಪುನಃ ನನ್ನನ್ನು ಆಚೆ ದೂಡಬೇಡ. ನಾನು ನಿನ್ನ ಜೊತೆಗೆ ಭಕ್ತನಾಗಿ ಬಂದಿದ್ದೇನೆ, ನಿನ್ನ ಜೊತೆಗೆ ವ್ಯಾಪಾರ ಮಾಡಲು ಬಂದಿಲ್ಲ. ನಿನಗಷ್ಟು ಕೊಟ್ಟು ನಿನ್ನಿಂದ ಮತ್ತೇನನ್ನು ಲೌಕಿಕ ಪ್ರಯೋಜನವನ್ನು ಪಡೆಯುವ ಸ್ವಾರ್ಥಿಯಾಗಿ ನಿನ್ನ ಬಳಿಗೆ ಬಂದಿಲ್ಲ, ಭಕ್ತನಾಗಿ ಬಂದಿದ್ದೇನೆ. ಅದರಿಂದ ಏನು ನಾನು ಬಿಡಲು ಸಿದ್ಧನಿಲ್ಲ. ಭಗವಂತ ಒತ್ತಾಯಪಡಿಸಿದ, ಏನಾದರೂ ನೀನು ಕೇಳಲೇಬೇಕು ಎಂಬುದಾಗಿ ಪುನಃ ಒತ್ತಾಯಪಡಿಸಿದಾಗ ಪ್ರಹ್ಲಾದ ಕೇಳ್ತಾನೆ, ಹಾಗೆ ನಾನು ಒಂದು ವರವನ್ನು ನಿನ್ನಿಂದ ಬಯಸ್ತಾ ಇದ್ದೇನೆ. ಏನದು ವರ ಎಂಬುದಾಗಿ ಎಲ್ಲರಿಗೂ ಕುತೂಹಲ. ಪ್ರಹ್ಲಾದ ಹೇಳ್ತಾನೆ, ನಿನ್ನಲ್ಲಿ ಏನಾದರೂ ವರವನ್ನು ಕೇಳಬೇಕೆಂಬ ಬಯಕೆ ಹುಟ್ಟಿದಿರಲಿ, ಅದೇ ನಾನು ನಿನ್ನಲ್ಲಿ ಬೇಡುವ ವರ. ನಿನ್ನಲ್ಲಿ ಏನಾದರೂ ಕೇಳಬೇಕೆಂಬ ಅಪೇಕ್ಷೆ ನನಗೆ ಉಂಟಾಗಬಾರದು. ಈ ವರವನ್ನು ನಾನು ಕೇಳ್ತಾ ಇದ್ದೇನೆ. ಕೊನೆಗೆ ಭಗವಂತನೇ ಪ್ರಹ್ಲಾದನ ನಿಷ್ಕಾಮ ಭಕ್ತಿಗೆ ಸೋಲಬೇಕ. ಅಂತಹ ನಿಷ್ಕಾಮ ಭಕ್ತಿಯನ್ನು ದೇವರಲ್ಲಿಯೂ ಕೂಡ ತಾನೇನನ್ನೂ ಬಿಡುವುದಿಲ್ಲ ಎಂಬ ವೀರವ್ರತ ತೊಟ್ಟ ಅನೇಕ ಭಕ್ತರು ನಮ್ಮ ಪ್ರಾಚೀನ ಇತಿಹಾಸದಲ್ಲಿ ನಾವು ಕಾಣಬಹುದು. ಆದ್ದರಿಂದ ತಸ್ಮಾತ್ ನಾಣ್ಯಂ ಪ್ರಯಾಚಿ, ಇನ್ನೊಬ್ಬರನ್ನು ಬೇಡಬಾರದು. ಭಗವಂತನಲ್ಲಿಯೂ ಕೂಡ ತಮ್ಮ ಸ್ವಾರ್ಥಕ್ಕಾಗಿ ಬೇಡದೆ ಕೇವಲ ಅವನ ಅನುಗ್ರಹವನ್ನು ಮಾತ್ರ ಬಯಸುವ ಏಕಾಂತ ಭಕ್ತರ ಬೇರೆ ಇದ್ದಾರೆ. ಹೀಗೆ ಭಕ್ತನಾದವನು ದೈನ್ಯ ಜೀವನವನ್ನು ನಡೆಸುವುದಿಲ್ಲ, ಅತ್ಯಂತ ಧೀರ ಜೀವನವನ್ನು ನಡೆಸ್ತಾನೆ ಎಂಬುದಕ್ಕೆ ಪರಮಾತ್ಮನಲ್ಲಿ ನಾವು ಏನನ್ನು ಬೇಡಬೇಡಿ, ಉಳಿದವರಲ್ಲೂ ಬೇಡಬೇಡಿ ಎಂಬಂತಹ ಸಂದೇಶವನ್ನು ನಮ್ಮ ಉಪನಿಷತ್ತುಗಳೆಲ್ಲ ನೀಡ್ತಾ ಇದೆ. ಹೀಗೆ ಭಕ್ತಿ ಮತ್ತು ನಿಸ್ವಾರ್ಥತನ, ಇದು ಎರಡು ಸಂದೇಶವನ್ನು ಮೊದಲನೇ ಮಂತ್ರ ನಮಗೆ ನೀಡ್ತಾ ಇದೆ. ಎರಡನೇ ಮಂತ್ರದಲ್ಲಿ ಕರ್ತವ್ಯದ ಸಂದೇಶ. ನಮ್ಮ ಪರಮಾತ್ಮನ ಭಕ್ತಿ ಎಂದರೆ ಅದು ನಿಷ್ಕ್ರಿಯ ಭಕ್ತಿಯಲ್ಲ. ಭಕ್ತಿ ಕೇವಲ ಭಜನೆ ಮಾತ್ರ ಮಾಡಿಕೊಂಡು ಸುಮ್ಮನೆ ಕುಳಿತುಕೊಳ್ಳುವ ಪ್ರವೃತ್ತಿಯನ್ನು ಬೆಳೆಸುವುದಿಲ್ಲ. ಅನೇಕರ ಭಾವನೆ ಭಕ್ತಿ ಎಂಬುದು ನಿಷ್ಕ್ರಿಯತೆಗೆ ನಮ್ಮನ್ನು ಪ್ರಚೋದನೆ ಮಾಡ್ತಾ ಇದೆ. ಎಲ್ಲ ದೇವರೇ ನಡೆಸ್ತಾನೆ, ಇಲ್ಲ ಅವನಿಂದಲೇ ನಡೀತಿದೆ, ನಮಗೇನು ಹೊಣೆಗಾರಿಕೆ ಇಲ್ಲ ಎಂಬ ಈ ತರದ ಒಂದು ಮೈಗಳ್ಳತನದ ನಿಷ್ಕ್ರಿಯತನದ ಪ್ರವೃತ್ತಿಯನ್ನು ಸಮಾಜದಲ್ಲಿ ಭಕ್ತಿ ಬೆಳೆಸ್ತದೆ ಎಂಬುದಾಗಿ ಭಕ್ತಿಯ ಮೇಲೆ ಅನೇಕರು ಆಕ್ಷೇಪ ಮಾಡುವುದುಂಟು. ಆದರೆ ಉಪನಿಷತ್ತು ನಮಗೆ ತಿಳಿಸಿಕೊಡುವ ಭಕ್ತಿ ಅದು ಕ್ರಿಯಾಶೀಲವಾದ ಭಕ್ತಿ. ಯಾರು ಭಕ್ತನಾದವನು ಕರ್ತವ್ಯ ಶೂನ್ಯನಾಗಿ ಇರಲಾರ, ನಿಷ್ಕ್ರಿಯನಾಗಿ ಇರಲಾರ. ಯಾಕೆಂದರೆ ಇದೆಲ್ಲ ಭಗವಂತನ ಸೊತ್ತು. ಭಗವಂತನ ಸೊತ್ತಿನನ್ನು ನಾವು ಉಪಯೋಗಿಸಬೇಕಾಗಿದ್ದರೆ, ಇಲ್ಲಿಯ ಸುಖ ಸಾಮಗ್ರಿಗಳನ್ನು ನಾವು ಸ್ವೀಕಾರ ಮಾಡಬೇಕಾಗಿದ್ದರೆ ಭಗವಂತನಿಗಾಗಿ ನಮ್ಮ ಕರ್ತವ್ಯ ಮಾಡಲೇಬೇಕು. ನಮ್ಮದೇ ಸೊತ್ತಾದರೆ ಯಾರೂ ಕೇಳುವರಿಲ್ಲ, ಬೇಕಾದಂತೆ ನಾವು ಭೋಗಿಸಬಹುದು, ಏನೂ ಕರ್ತವ್ಯ ಮಾಡದೆ ಭೋಗ ಜೀವನ ನಡೆಸಬಹುದು. ಆದರೆ ಇದೆಲ್ಲ ಈಶ್ವರನ ಸೊತ್ತು. ಆದ್ದರಿಂದ ಕುರುವನ್ನೇವ ಇಹ ಕರ್ಮಾಣಿ ಜಿಜೀವಿಷೇತ್. ಕರ್ತವ್ಯ ಮಾಡಿದರೆ ಮಾತ್ರ ಅವನಿಗೆ ಈ ಜಗತ್ತಿನಲ್ಲಿ ಬದುಕುವ ಅಧಿಕಾರ. ಯಾರು ಕರ್ತವ್ಯ ಮಾಡುವುದಿಲ್ಲ, ಆಗರ್ಭ ಶ್ರೀಮಂತನೇ ಆಗಿರಲಿ, ಅವನು ತನಗೆ ಬೇಕಾದ್ದನ್ನು ಪಡೆಯಲಾರ. ಯಾರು ಕರ್ತವ್ಯ ಮಾಡ್ತಾನೆ, ಬಡವನೇ ಆಗಿರಲಿ, ತನಗೆ ಬೇಕಾದ್ದನ್ನು ಪಡೆಯಲಿಕ್ಕೆ ಅವನಿಗೆ ಅಧಿಕಾರವಿದೆ. ಇದು ಉಪನಿಷತ್ತು ಹೇಳುವ ಸಮಾಜವಾದ, ಅಧ್ಯಾತ್ಮದ ಹಿನ್ನೆಲೆಯ ಸಮಾಜವಾದ ಇಷ್ಟು ಉತ್ತಮವಾದ ಆದರ್ಶವನ್ನು ನಮಗೆ ತೋರಿಸಿಕೊಡ್ತಾ ಇದೆ. ಕರ್ತವ್ಯ ಮಾಡದೆ ಈ ಜಗತ್ತಿನಲ್ಲಿ ನಮಗೆ ಬದುಕುವ ಅಧಿಕಾರವಿಲ್ಲ. ನಮ್ಮ ಕರ್ತವ್ಯ ಯಾವುದು? ನಮ್ಮ ಧಾರ್ಮಿಕ ಅನುಷ್ಠಾನಗಳಿರಬಹುದು, ನಮ್ಮ ವೃತ್ತಿ ಉದ್ಯೋಗಗಳನ್ನು ಪ್ರಾಮಾಣಿಕತನದಿಂದ ಜನರಿಗೆ ವಂಚನೆಯಾಗದಂತೆ ನಡೆಸುವುದು, ಇದು ಕರ್ತವ್ಯ. ಜನರಿಗೆ ಕಷ್ಟದಲ್ಲಿದ್ದವರಿಗೆ ಮಾಡುವ ಉಪಕಾರ. ಹೀಗೆ ಕರ್ತವ್ಯದ ಮುಖಗಳು ಅನೇಕ ಇದೆ. ಇಂತಹ ಕರ್ತವ್ಯವನ್ನು ಮಾಡಿಕೊಂಡು ಈ ಜಗತ್ತಿನಲ್ಲಿ ನಾವು ಬದುಕಬೇಕು. ಅದಿಲ್ಲದೆ ಹೋದರೆ ಬದುಕುವ ಅಧಿಕಾರವೇ ಇಲ್ಲ. ಎಲ್ಲ ಪದಾರ್ಥ ಪರಮಾತ್ಮ. ಈ ಭಾವನೆಯಿಂದ ನಮಗೆ ಜೀವನದಲ್ಲಿ ಸ್ವಚ್ಛಂದ ವೃತ್ತಿಗೆ ಅವಕಾಶವೇ ಇಲ್ಲ. ನಮ್ಮ ಸ್ವಂತ ಸೊತ್ತಾದರೆ ಬೇಕಾದಂತೆ ನಾವು ಭೋಗಿಸಬಹುದು, ಯಾರ ನಿಯಂತ್ರಣವೂ ಇಲ್ಲ. ಇದು ನಮ್ಮ ಸೊತ್ತಲ್ಲ, ಭಗವಂತನ ಸೊತ್ತು. ಅದನ್ನು ನಾವು ಸ್ವೀಕಾರ ಮಾಡಬೇಕಾಗಿದ್ದರೆ ಪರಮಾತ್ಮನ ನಿಯಮಕ್ಕೆ ಒಳಪಟ್ಟು ನಾವು ನಡೆಯಬೇಕು. ಸ್ವಚ್ಛಂದ ಪ್ರವೃತ್ತಿಗೆ ಅವಕಾಶ ಇಲ್ಲ. ಕರ್ತವ್ಯ ರಹಿತನಾಗಿ ಇಲ್ಲಿ ಇವುಗಳನ್ನೆಲ್ಲ ಬಳಸಲಿಕ್ಕೆ ನಮಗೆ ಬರುವುದಿಲ್ಲ. ಈ ಭಗವಂತನ ಭಕ್ತಿಯ ಹಿನ್ನೆಲೆಯಲ್ಲಿ
ನಮ್ಮ ಜೀವನ ಎಷ್ಟು ಉದಾತ್ತವಾಗಲಿಕ್ಕೆ ಸಾಧ್ಯವಿದೆ. ಈ ಸ್ಫೂರ್ತಿಯನ್ನು ಈ ಮಂತ್ರಗಳಿಂದ ನಾವು ಪಡೆಯಬಹುದು. ಅಂತಹ ಭಕ್ತಿಯ ಹಿನ್ನೆಲೆಯಲ್ಲಿ ಕರ್ತವ್ಯದ ಸಂದೇಶವನ್ನು ಈ ಉಪನಿಷತ್ತು ನಮಗೆ ನೀಡ್ತಾ ಇದೆ. ಆದರೆ ಕರ್ತವ್ಯವನ್ನು ಮಾಡುವಾಗ ನಮಗೆ ಒಮ್ಮೊಮ್ಮೆ ತುಂಬಾ ಸಂದೇಹ ಸಂಕೋಚಗಳು ಬರಲು ಅವಕಾಶವಿದೆ. ನಾವು ಮಾಡುವ ಕರ್ತವ್ಯದಿಂದ ಒಳ್ಳೆಯದು ಆಗಬಹುದು, ಜೊತೆಗೆ ಕೆಟ್ಟದ್ದು ಆಗಬಹುದು. ಬೆಂಕಿ ಇದ್ದಾಗ ಹೊಗೆ ಇದ್ದೇ ಇರ್ತದೆ. ಎಷ್ಟೇ ಒಳ್ಳೆಯ ಕೆಲಸ ಮಾಡುವಾಗಲೂ ಏನಾದರೂ ಲೋಪದೋಷಗಳು ಅದರಿಂದ ಹಾನಿ ಸಂಭವಿಸಲಿಕ್ಕೆ ಅವಕಾಶವಿದೆ. ಪ್ರವಚನ ಮಾಡುವಾಗಲೂ ಅನೇಕ ಕ್ರಿಮಿ ಕೀಟ ಹುಳಗಳಿಗೆ ಅದರಿಂದ ಅವ್ಯಕ್ತವಾಗಿ ಹಿಂಸೆ ಆಗಬಹುದು. ಪ್ರತಿಯೊಂದು ಕಾರ್ಯದಲ್ಲಿಯೂ ಏನಾದರೂ ಒಂದು ಪಾಪ ಹಿಂಸೆಗಳಿಗೆ ಅವಕಾಶ ಇರುವುದರಿಂದ ನಾವು ಕರ್ತವ್ಯ ಮಾಡಬೇಕೇ ಬೇಡವೇ? ಇದು ನಮ್ಮನ್ನು ಕಾಡುವ ಒಂದು ಪ್ರಶ್ನೆ. ಅದಕ್ಕೋಸ್ಕರ ಕರ್ತವ್ಯವೇ ಬೇಡ, ಇದರಿಂದ ಒಳ್ಳೆಯದಾಗುವುದರ ಜೊತೆಗೆ ಕೆಟ್ಟದ್ದು ಆಗಿಬಿಡುತ್ತೆ, ಅದರಿಂದ ಕರ್ತವ್ಯವೇ ಬೇಡ ಎಂಬುದಾಗಿ ವಾದ ಮಾಡುವವರು ಕೆಲವರಿದ್ದಾರೆ. ಅದಕ್ಕೂ ಕೂಡ ಉಪನಿಷತ್ತು ಏನು ಮಾರ್ಗದರ್ಶನ ಮಾಡ್ತಾ ಇದೆ, ಅದನ್ನೇ ಭಗವದ್ಗೀತೆಯು ವಿಸ್ತರಿಸಿದೆ. ನಾವು ಕರ್ತವ್ಯವನ್ನು ಮಾಡುವಾಗ ಸ್ವಾರ್ಥ ಭಾವನೆ ಇಲ್ಲದೆ ಲೋಕ ಕಲ್ಯಾಣದ ದೃಷ್ಟಿ, ಭಗವಂತನ ಅನುಗ್ರಹದ ದೃಷ್ಟಿ ಇದನ್ನು ಇಟ್ಟುಕೊಂಡು ನಾವು ಕರ್ತವ್ಯವನ್ನು ಮಾಡೋಣ. ಆಗ ಕರ್ತವ್ಯ ಮಾಡಿದರೂ ಅದರಿಂದ ಯಾವುದೇ ತರಹದ ಲೇಪ ವಿಕಾರ ನಮಗೆ ಉಂಟಾಗಲಿಕ್ಕೆ ಸಾಧ್ಯವಿಲ್ಲ. ಒಬ್ಬ ವೈದ್ಯ ತನ್ನ ವೈದ್ಯಕೀಯ ಚಿಕಿತ್ಸಾ ಕಾರ್ಯ ಮಾಡುವಾಗ ಯಾವುದೇ ತರದಿಂದ ತನಗೆ ಅದರ ಲೇಪ ಬಾರದಂತೆ ಎಚ್ಚರ ವಹಿಸ್ತಾನೆ. ಅದರಂತೆ ಕರ್ತವ್ಯ ಮಾಡುವಾಗಲೂ ಯಾವುದೇ ರೀತಿಯ ಸಾಂಸಾರಿಕ ಲೇಪ ಬಾರದಂತೆ ನಾವು ಕರ್ತವ್ಯವನ್ನು ನಡೆಸಬೇಕು. ಸ್ವಾರ್ಥದ ಭಾವನೆ ಇಲ್ಲದೆ ಎಲ್ಲ ಭಗವಂತನ ಸೇವೆ ಎಂಬ ಮನೋಭಾವದಿಂದ ಮಾಡಿದರೆ ನ ಕರ್ಮ ಲಿಪ್ಯತೆ ನರೇ. ನಿಮ್ಮ ಕರ್ತವ್ಯ ಮಾಡಿದರೂ ಅದರಿಂದ ಯಾವ ಲೇಪವೂ ಆಗುವುದಿಲ್ಲ. ಯಾವ ಜಗತ್ತಿನ ಅನೇಕ ಪದಾರ್ಥಗಳನ್ನು ಸ್ವೀಕಾರ ಮಾಡುವಾಗ ನಮಗೆ ರೋಗ ರುಜಿನಗಳು ಉಂಟಾಗಬಹುದು. ವಿಷವನ್ನು ಸ್ವೀಕಾರ ಮಾಡುವಾಗ ಮರಣ ಉಂಟಾಗಬಹುದು. ಆದರೆ ಅದೇ ಪದಾರ್ಥಗಳು ವೈದ್ಯರ ಒಂದು ಸಂಸ್ಕಾರಕ್ಕೆ ಒಳಪಟ್ಟು ಔಷಧವಾಗಿ ಪರಿಣಮಿಸಿದಾಗ ರೋಗಕ್ಕೆ ಕಾರಣವಾಗಬಹುದಾದ ಪದಾರ್ಥಗಳೇ ಆರೋಗ್ಯಕ್ಕೆ ಕಾರಣವಾಗ್ತದೆ. ಯಾಕೆ? ವೈದ್ಯರು ಅದಕ್ಕೆ ಬೇಕಾದ ಸಂಸ್ಕಾರವನ್ನು ಮಾಡಿ ಅದನ್ನು ಔಷಧಿಯನ್ನಾಗಿ ರೂಪಿಸಿದ್ದಾರೆ. ಆದ್ದರಿಂದ ಅದು ರೋಗದ ಬದಲು ಆರೋಗ್ಯವನ್ನು ಉಂಟು ಮಾಡಬಲ್ಲದು. ವಿಷ ಮರಣಕ್ಕೆ ಕಾರಣವಾಗಬಹುದು. ವೈದ್ಯರ ಸಂಸ್ಕಾರಕ್ಕೆ ಒಳಪಟ್ಟು ಅದು ಔಷಧವಾದಾಗ ಮರಣಕ್ಕೆ ಕಾರಣವಾದ ವಿಷವೇ ನಮ್ಮ ಜೀವನಕ್ಕೂ ಕೂಡ ಕಾರಣವಾಗ್ತದೆ. ಅದರಂತೆ ಯಾವ ಕ್ರಿಯೆಗಳು ಸ್ವಾರ್ಥದಿಂದ ರಾಗದ್ವೇಷದಿಂದ ಮಾಡುವಾಗ ನಮಗೆ ಅನೇಕ ರೀತಿಯ ಪಾಪ ಸಂತಾಪಗಳಿಗೆ ಕಾರಣವಾಗಬಹುದು. ಅದೇ ಕ್ರಿಯೆಯನ್ನು ಫಲಾಪೇಕ್ಷೆ ಇಲ್ಲದೆ ಇದೆಲ್ಲ ಭಗವಂತನ ಸೇವೆ, ಇದರಿಂದ ಜನತೆಗೆ ಉಪಕಾರವಾಗಲಿ ಎಂಬಂತಹ ನಿಸ್ವಾರ್ಥ ದೃಷ್ಟಿಯಿಂದ ಮಾಡಿದಾಗ ಮರಣಕ್ಕೆ ಕಾರಣವಾದ ವಿಷ ಔಷಧವಾಗಿ ಜೀವನಕ್ಕೆ ಕಾರಣವಾಗುವಂತೆ ಸಂಸಾರದ ಬಂಧನಕ್ಕೆ ಕಾರಣವಾಗಬಹುದಾದ ಈ ಕರ್ತವ್ಯಗಳು ಕೂಡ ನಮಗೆ ಸಂಸಾರದ ಬಿಡುಗಡೆಗೆ ಕಾರಣವಾಗಲಿಕ್ಕೆ ಸಾಧ್ಯವಿದೆ. ಈ ದೃಷ್ಟಿಕೋನವನ್ನು ಇಟ್ಟುಕೊಂಡು ನೀವು ಕರ್ತವ್ಯವನ್ನು ನಿಸ್ವಾರ್ಥತನದಿಂದ ಭಗವಂತನ ಸೇವಾಭಾವದಿಂದ ಕರ್ತವ್ಯವನ್ನು ಮಾಡಬೇಕು. ಹಾಗೆ ಕರ್ತವ್ಯವನ್ನು ಮಾಡಿದರೆ ಮಾತ್ರ ಈ ಜಗತ್ತಿನಲ್ಲಿ ನಾವೆಲ್ಲ ಬದುಕುವ ಅಧಿಕಾರವನ್ನು ಪಡೆಯುತ್ತೇವೆ ಎಂಬುದಾಗಿ ಈ ಎರಡು ಮಂತ್ರಗಳು ಪರಮಾತ್ಮನ